ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ನಾನಿವತ್ತು ಈಸಿಯಾಗಿ ಮನೇಲೇ ಚಾಕ್ಲೇಟ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸಕ್ಕರೆ ಬದಲು ಬೆಲ್ಲವನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಕೆಲವು ಟಿಪ್ಸ್ ಕೂಡ ನಾನು ಈ ಚಾಕ್ಲೇಟ್ ಮಾಡಬೇಕಾದ್ರೆ ಹೇಳ್ತೇನೆ. ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಒಂದು ಪಾತ್ರೆಗೆ 1 ಲೋಟದಷ್ಟು ನೀರನ್ನು ಹಾಕಿ ಕುದಿಲಿಕ್ಕೆ ಬಿಡಬೇಕು. ಇದು ಕುದೀತಾ ಇರಲಿ. ಅಷ್ಟರಲ್ಲಿ ಒಂದು ಬೌಲ್ಗೆ 1 ಕಪ್ನಷ್ಟು ಕೊಕೋ ಪೌಡ್ರ್ ಹಾಕ್ತಾ ಇದ್ದೇನೆ. ಇದು ಸಪ್ಪೆ ಕೊಕೋ ಪೌಡ್ರು. ಇದು 120 ml ಕಪ್ಪಲ್ಲಿ ನಾನು ಹಾಕ್ತಾ ಇದ್ದೀನಿ. ನೋಡಿ, ನಾನು 1 ಕಪ್ಪಷ್ಟು ಫುಲ್ಲು ಹಾಕ್ತಾ ಇದ್ದೀನಿ. ಇದೇ ಮೆಜರ್ಮೆಂಟ್ ಕಪ್ಪನ್ನು ನಾನು ಎಲ್ಲದಕ್ಕೂ ಉಪಯೋಗಿಸ್ತೀನಿ. ಆಮೇಲೆ 1 ಕಪ್ಪಷ್ಟು ನಾನು ಸಕ್ಕರೆ ಬದಲು ಇಲ್ಲಿ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ. ನೀವು ಮಾಮೂಲಿ ಬೆಲ್ಲವನ್ನು ಪುಡಿ ಮಾಡಿ ಹಾಕ್ಕೋಬೋದು. ಆಮೇಲೆ 2 ಸ್ಪೂನ್ನಷ್ಟು ಮಿಲ್ಕ್ ಪೌಡ್ರು. ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತಾ ನಾನು ಹಾಕ್ತಾ ಇದ್ದೀನಿ. ಇದು ಬೇಕಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಆನಂತರ 3/4 ಕಪ್ಪಷ್ಟು ಅನ್ಸಾಲ್ಟೆಡ್ ಬಟರನ್ನು ನಾನು ಕರಗಿಸಿ ತೊಗೊಂಡಿದ್ದೀನಿ. ಅಂದರೆ ಸಪ್ಪೆ ಆಗಿರಬೇಕು, ಉಪ್ಪಿರಬಾರ್ದು ಈ ಬೆಣ್ಣೆ. ಇದು ಗಮನದಲ್ಲಿ ಇಟ್ಕೋಬೇಕು ಚಾಕ್ಲೇಟ್ ಮಾಡಬೇಕಾದ್ರೆ. ನೀವು ಬೆಣ್ಣೆಯ ಬದಲು ಕೊಬ್ಬರಿ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಕೋಬೋದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಜಸ್ಟ್ ಒಮ್ಮೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ವ. ಈಗ ಇದನ್ನು ನಾವು ಡಬಲ್ ಬಾಯ್ಲ್ ಮಾಡಬೇಕಾಗ್ತದೆ. ನೋಡಿ, ಒಮ್ಮೆ ಮಿಕ್ಸ್ ಮಾಡಿ. ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೆ ಅಲ್ವ, ಅದು ಕುದೀತಾ ಇದೆ ನೀರು. ಈಗ ಫ್ಲೇಮನ್ನು ಲೋವಲ್ಲಿ ಇಟ್ಕೋಬೇಕು, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಫ್ಲೇಮನ್ನು ಲೋವಲ್ಲಿ ಇಟ್ಕೊಂಡು ಕುದೀತಿರುವ ನೀರಿನ ಪಾತ್ರೆ ಮೇಲೆ ಈ ಕೊಕೋವಾ ಪೌಡ್ರ್ ಏನು ಮಿಕ್ಸ್ ಮಾಡ್ಕೊಂಡಿದ್ದೇವಲ್ವ ಅದನ್ನು ಇಡಬೇಕು. ನೀವಿಲ್ಲಿ ಸ್ಟೀಲ್ ಪಾತ್ರೆನ ಕೂಡ ಮಿಕ್ಸಿಂಗ್ ಬೌಲ್ಗೆ ಯೂಸ್ ಮಾಡ್ಕೋಬೋದು. ಈಗ ಇದು ಜಸ್ಟ್ ಒಂದು 2 ನಿಮಿಷ ಅಷ್ಟೇ. ನೋಡಿ, ಕರಗಿ ನೋಡಿ ನೀರಾಗಿದೆ. ಇದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಗೆ ನಮಗೆ ಬರಬೇಕು. ನೋಡಿ ಹದ ನೋಡಿ ಯಾವ ಥರ ಇದೆ ಅಂತೇಳಿ. ಈ ರೀತಿ ಇರಬೇಕು. ಇದು 2 ನಿಮಿಷದಲ್ಲೇ ಆಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಾತ್ರ. ನಾನು ಚಾಕ್ಲೇಟ್ ಮಾಡೋದಕ್ಕೆ ಈ ರೀತಿಯ ಮೌಲ್ಡ್ ತೊಗೊಂಡಿದ್ದೀನಿ. ಇದು ಸಿಲಿಕಾನ್ ಚಾಕ್ಲೇಟ್ ಮೌಲ್ಡ್. ನೀವು ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ, ಬೇರೆ ಬೇರೆ ಶೇಪಲ್ಲೆಲ್ಲ ಸಿಗುತ್ತೆ. ಇದರಲ್ಲಿ ಚಾಕ್ಲೇಟ್ ಮಾಡಿದರೆ ಸುಲಭವಾಗಿ ಡಿಮೌಲ್ಡ್ ಮಾಡಲಿಕ್ಕೆ ಆಗ್ತದೆ. ಈಗ ನೋಡಿ, ನಾನು ಆ ಸಿರಪ್ ಏನು ರೆಡಿ ಮಾಡಿದ್ದೀನಲ್ಲ, ಚಾಕ್ಲೇಟ್ ಸಿರಪ್ಪು, ಅದನ್ನೊಂದು ಗ್ಲಾಸಿಗೆ ಹಾಕ್ತಾ ಇದ್ದೀನಿ. ಹಾಕಲಿಕ್ಕೆ ಈಸಿ ಆಗ್ತದೆ ಅಂತೇಳಿ. ನೋಡಿ, ಎಲ್ಲವನ್ನು ಈ ರೀತಿ ಫುಲ್ ತುಂಬಿಸ್ಕೋಬೇಕು. ನಂತರ ಹೊರಗಡೆ ಎಲ್ಲ ಚೆಲ್ಲಿದ್ರೆ ಈ ರೀತಿ ಒಮ್ಮೆ ಸರಿ ಮಾಡ್ಕೊಳ್ಳಿ. ಇವಾಗ ಇದನ್ನು ನಾನು ಒಂದು ಟ್ರೇಯಲ್ಲಿ ಇಡ್ತಾ ಇದ್ದೀನಿ. ಟ್ರೇಯಲ್ಲಿಟ್ಟು ನಾವು ಇದನ್ನು 1 ಗಂಟೆ ಅಷ್ಟು ಹೊತ್ತು ಫ್ರೀಝರಲ್ಲಿ ಇಡಬೇಕಾಗ್ತದೆ. ನೋಡಿ, ಈಗ 1 ಗಂಟೆ ಕಳೆದ ನಂತರ ನಾನು ಫ್ರೀಝರಿಂದ ತೆಗಿತಾ ಇದ್ದೀನಿ. ನೋಡಿ ಯಾವ ರೀತಿ ಚಾಕ್ಲೇಟ್ ಬಂದಿದೆ ಅಂತೇಳಿ. ತುಂಬ ಈಸಿ ಇದು ಮಾಡೋದಕ್ಕೆ. ನೀವು ಹೊರಗಡೆಯಿಂದ ಚಾಕ್ಲೇಟ್ ತರೋದಕ್ಕಿಂತ ಮನೆಯಲ್ಲೇ ತುಂಬ ಹೆಲ್ದಿಯಾಗಿ, ಅಂದರೆ ಬೆಲ್ಲವನ್ನು ಉಪಯೋಗಿಸ್ಕೊಂಡು ನೋಡಿ ಮಕ್ಕಳಿಗೆ ಈ ರೀತಿ ಚಾಕ್ಲೇಟ್ ಮಾಡಿ ಕೊಡ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ನೀವು ಗಮನದಲ್ಲಿ ಇಡಬೇಕಾದ ವಿಷಯ ಏನಂತಂದರೆ, ಒಂದು ಅನ್ಸಾಲ್ಟೆಡ್ ಬಟರ್ ತೊಗೋಬೇಕು. ಅಂದರೆ ಬೆಣ್ಣೆ ಸಪ್ಪೆ ಇರಬೇಕು, ಉಪ್ಪಿರಬಾರ್ದು ಅದು. ಮತ್ತು ನೀವು ಕೊಕೋ ಪೌಡ್ರ್ ಏನು ಯೂಸ್ ಮಾಡ್ತೀರಾ ಅದು ಸ್ವೀಟ್ ಇಲ್ಲದೇ ಇರುವಂಥದ್ದಿದ್ದರೆ ನಾನೀಗ ಹೇಳಿದ ಮೆಜರ್ಮೆಂಟಲ್ಲೇ ಬೆಲ್ಲ ಹಾಕ್ಕೋಬೋದು. ಅದೇನಾದರೂ ಸ್ವೀಟ್ ಇದ್ದರೆ ಬೆಲ್ಲ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ನೋಡಿ, ಇಲ್ಲಿ ಸಿರಪ್ ಏನು ಉಳ್ಕೊಂಡಿದೆಯೋ ಇದು ಸ್ವಲ್ಪ ಗಟ್ಟಿ ಆದರೆ ಮತ್ತೆ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳಿ. ಡಬಲ್ ಬಾಯ್ಲ್ ಮಾಡ್ಕೋಬೇಕು. ಮಾಡಿ ಮತ್ತೆ ಅದೇ ಥರ ಮೌಲ್ಡಿಗೆ ಹಾಕ್ಕೊಂಡು 1 ಗಂಟೆ ಫ್ರೀಝರಲ್ಲಿಟ್ಟು ತೆಗಿಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.